तुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಸಾಪ್ತಾಹಿಕ ಭವಿಷ್ಯದಲ್ಲಿ 6ನೇ ರಾಶಿಯಾಗಿರ್ತಕ್ಕಂಥ ಕನ್ಯಾ ರಾಶಿಯವರಿಗೆ ಈ ಒಂದು ಜುಲೈ 4ನೇ ವಾರ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಬನ್ನಿ. ಈ ಕನ್ಯಾ ರಾಶಿಯಲ್ಲಿ ಬರ್ತಕ್ಕಂತಹ ಒಂದಿಷ್ಟು ವಿಷಯಗಳನ್ನು ನೋಡೋದಾದರೆ, ಅಂದರೆ ನಿಮಗೆ ಈ ವಾರ ಒಂದು ಸ್ವಲ್ಪ ಏನಾಗುತ್ತಂದರೆ, ಈ ಬೇಡದೇ ಇರೋ ವಿಚಾರಗಳನ್ನು ಡಿಲೀಟ್ ಮಾಡಬೇಕಂತ ಡಿಸೈಡ್ ಮಾಡಿಬಿಡ್ತೀರಾ. ಬೇಡದೇ ಇರೋ ವಿಚಾರಗಳು, ಬೇಡದೇ ಇರೋ ವಸ್ತುಗಳು, ಬೇಡದೇ ಇರೋ ಫ್ರೆಂಡ್ಸು, ಬೇಡದೇ ಇರೋ ಒಂದಿಷ್ಟು ತಿಂಡಿ ಪೋಕರುಗಳು, ಬೇಡದೇ ಇರುವಂತಹ ಒಂದಿಷ್ಟು ಕೆಲಸಗಳಿಗೆ ಮಾನ್ಯತೆ ಕೊಡದೇ ಇರೋದು. ಅಂದರೆ ಇಲ್ಲಿ ಏನಾಗುತ್ತೆ, ಒಂದು ಸ್ವಲ್ಪ ಫಿಲ್ಟ್ರ್ ಮಾಡ್ತೀರಾ ಈ ವಾರ, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು ಅಂತ. ಅದರಲ್ಲಿ ನನಗೆ ಯಾವುದು ಹತ್ತಿರದಲ್ಲಿದೆ ಅದನ್ನು ಆಯ್ಕೆ ಮಾಡ್ಕೊಳ್ತೀರ. ಯಾವುದು ಹತ್ತಿರ ಇಲ್ವೋ, ಅದು ಏನೋ ಅಸ್ಪಷ್ಟತೆ ಅಂತ ಇದ್ದರೆ ಅದನ್ನು ಕಿತ್ತು ಬಿಸಾಕ್ಬಿಡ್ತೀರ. ಅದು ಎಂಥದೇ ಇರಲಿ, ಏನು ಅದು ಆಫೀಸ್ ಕೆಲಸ ಆಗಿರ್ಬೋದು, ನಿಮ್ಮದೇ ಪ್ರೊಫೆಷ್ನಲ್ ಆಗಿರ್ಬೋದು, ನಿಮ್ಮ ಮನೆ ಕೆಲಸ ಆಗಿರ್ಬೋದು, ನಿಮ್ಮ ಒಂದು ಬಿಸ್ನೆಸ್ ಕೆಲಸ ಆಗಿರ್ಬೋದು. ಅಂದರೆ ನಿಮ್ಮ ಹತ್ತಿರಕ್ಕಿದ್ದು ಅದು ಅನುಕೂಲ ಮಾಡಿಕೊಡ್ತಾ ಇದ್ದರೆ ಕಂಟಿನ್ಯೂ ಮಾಡ್ತೀರಾ. ಅದು ಏನಾದರೂ ಸುಮ್ಮನೆ ತೊಂದರೆ ಕೊಡ್ತಾ ಇದ್ದರೆ, ಅದು ಮೊಬೈಲ್ ಆಗಿದ್ರೂ ಎತ್ತಿ ಬಿಸಾಕ್ಬಿಡ್ತೀರ. ಅಂದರೆ ಅಷ್ಟು ಕ್ಲಾರಿಟಿ ಏನು, ಅದು ಟೀ ಸೋಸ್ತೀವಲ್ಲ ಆ ರೀತಿಯಲ್ಲಿ ಫಿಲ್ಟರ್ ಈ ಕನ್ಯಾ ರಾಶಿಯವರು ಈ ವಾರ ಮಾಡುವಂಥದ್ದಾಗುತ್ತೆ. ಯಾಕಾಗಿ ಮಾಡ್ತಾ ಇದ್ದಾರೆ ಅಂದರೆ, ಒಂದಿಷ್ಟು ಪೆಟ್ಟು ಹೋದ ವಾರ ಬಿದ್ದಿದೆ ಅಥವಾ ಈ ತಿಂಗಳು ಬಿದ್ದಿದೆ. ಹೀಗಾಗಿ ಆಲ್ರೆಡಿ 3 ವಾರ ಕಳೆದುಬಿಟ್ಟಿದ್ದೀವಿ, ಎಲ್ಲೋ ಒಂದಿಷ್ಟು ಕಳ್ಕೊಂಡಿದ್ದಾರೆ. ಅದು ಸ್ವತಃ ತಪ್ಪಿನಿಂದ ಕಳ್ಕೊಂಡಿರೋವಂಥದ್ದು ಗಮನಕ್ಕೆ ಬರೋದುಂಟು. ಹೀಗಾಗಿ ಅವರು ಫಿಲ್ಟ್ರ್ ಮಾಡ್ತಾ ಇದ್ದಾರೆ. ಅಥವಾ ಅಪ್ಪ ಅಮ್ಮ ಏನೋ ಕಿವಿ ಹಿಂಡಿರ್ತಾರೆ, ಏನಯ್ಯ ನಿಂದು ಇದೇ ಆಯಿತು, ಏನಮ್ಮ ನಿಂದು ಬರೀ ಗೋಳು ಇದೆ, ಯಾವಾಗಲೂ ಅದು ಖರ್ಚು ಇದು ಖರ್ಚು, ಏನು ನಿನಗೇನು ಬೇರೆ ಕೆಲಸ ಇಲ್ವಾ, ನಿನ್ನ ದುಡಿಮೆ ಮಾಡು ಗೊತ್ತಾಗುತ್ತೆ, ಹಾಗೆ ಹೀಗೆ ಅಂತವ್ರು ಏನೋ ಹಿಂಗೆ ರಿಮೈಂಡ್ ಮಾಡಿರ್ತಾರೆ. ಅದು ಮನಸ್ಸಿಗೆ ಅಂಟುಕೊಂಡು, ಅಯ್ಯೋ ಇವ್ರಿಗೆ ಕಥೆನೇ ಬೇಡ, ಇವ್ರ ಗೋಳನೇ ಬೇಡ, ಈ ಮೊಬೈಲ್ ಇದ್ರೆ ತಾನೇ ನಾನು ರೀಚಾರ್ಜ್ ಇವ್ರಿಗೆ ದುಡ್ಡು ಕೇಳೋದು, ಆಯ್ತಂತ ಸ್ವಿಚ್ ಆಫ್ ಮಾಡಿ ಇಟ್ಟುಬಿಡೋದು, ಅಷ್ಟೇ ಮುಗೀತು. ಆ ರೀತಿಯಲ್ಲಿ ಕೋಪ ತಾಪ, ಒಂದಿಷ್ಟು ಡೆಲೀಟು, ಒಂದಿಷ್ಟು ಏನಂತೀರ ಡಿಸೈಡ್, ಎಲ್ಲವೂ ಈ ವಾರ ಆಗುವಂಥದ್ದಾಗತ್ತೆ ಅಂತಲೇ ಹೇಳಿ. ಇದು ಒಂದು. ಇನ್ನು ಎರಡನೇದು ಏನಾಗುತ್ತೆ ಅಂದರೆ, ಕೆಲವೊಂದು ಚೇಂಜಸ್ ಮಾಡ್ಕೊಳ್ತೀರಾ ಇದಕ್ಕಿದ್ದಂಗೆ. ಏನು ಚೇಂಜಸ್ಸು, ಏನೋ ಒಂದು ದುಡ್ಡು ಬಂತು ಅಂದರೆ ಒಂದಿಷ್ಟು ಬೆಲೆ ಬಾಳುವುದು ಏನೋ ತಂದ್ಕೊಳ್ತೀರ. ಈಗ ನಾವು ಉದಾಹರಣೆಗೆ ಮೊಬೈಲ್ ಹೇಳಿದೆ, ಅದು ಮೊಬೈಲ್ ಯಾವುದೋ ಹಳೆ ವರ್ಷನ್ ಇದ್ದರೆ ಹೊಸದು ಲೇಟೆಸ್ಟು ಒಂದು 5,000 ಡೌನ್ ಪೇಮೆಂಟ್ ಕಟ್ಟಿದರೆ, ಇನ್ನೂ ತಿಂಗಳ 2,000 ಕಟ್ಟಿದರೆ ಸಾಕು ಅಂತ ಏನೋ ಆಪ್ಷನ್ ಕೊಟ್ಟಿರ್ತಾರೆ. ಅದು ನಿಮಗೆ ಆಫರ್ ಬಂದಿರುತ್ತೆ, ನೀವು ಅದನ್ನು ಅಕ್ಸೆಪ್ಟ್ ಮಾಡಿ ಕೊಟ್ಟು ತಗೊಳ್ಳೋ ಅಂಥದ್ದು ಈ ವಾರ ನಡೆಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದು ಒಂದಾದಮೇಲೆ ನೆಕ್ಸ್ಟ್ ಇನ್ನೊಂದು ಅಂದರೆ ಒಟ್ಟಿನಲ್ಲಿ ಏನೋ ಒಂದು ಬೆಲೆ ಬಾಳುವ ವಸ್ತು ಈ ವಾರ ನೀವು ತೊಗೊಳ್ಳೋವಂಥವ್ರು ಇದ್ದೀರಾ. ಈ ಒಂದು ಭಾನುವಾರದ ಒಳಗಡೆ, ಅಂದರೆ ನಾಳೆ ಸೋಮವಾರದಿಂದ ಇದು ಒಂದು ಸಾಪ್ತಾಹಿಕ ಭವಿಷ್ಯ ಪ್ರಾರಂಭ. ಹೀಗಾಗಿ ನಾಳೆಯಿಂದ ಮುಂದಿನ ಭಾನುವಾರದವರೆಗೂ ಏನೋ ಒಂದು ಬೆಲೆ ಬಾಳುವ ವಸ್ತು ನಿಮ್ಮ ಗೂಡಿಗೆ ಬಂದು ಸೇರುವಂಥದ್ದಾಗತ್ತೆ ಅಂತ ತಿಳ್ಕೊಳ್ಳಿ. ಇನ್ನು ಮೂರನೇ ವಿಷಯಕ್ಕೆ ಬರೋದಾದರೆ, ಒಂದು ಸ್ವಲ್ಪ ನಿಮ್ಮ ಒಂದು ಬಾಂಧವ್ಯ ಅಂತೀವಿ ಮನೆಯಲ್ಲಿ, ಅಂದರೆ ಯಾಕೋ ನಿಮಗೂ ಅವರಿಗೂ ಆಗ್ತಾನೆ ಇರಲ್ಲ. ಎಣ್ಣೆ ಸೀಗಕ್ಕಾಯಿ ಇದ್ದಂಗೆ, ಪ್ರತಿಯೊಂದಕ್ಕೂ ಅವರು ನಿಮ್ಮ ಬಗ್ಗೆ ದೂಷಣೆ ಮಾಡೋದು, ಪ್ರತಿಯೊಂದಕ್ಕೂ ನೀವು ಅವ್ರ ಬಗ್ಗೆ ದೂಷಣೆ ಮಾಡೋದು. ಈಗ ವಿರೋಧ ಪಕ್ಷ ಇದ್ದಂಗೆ, ಆಡಳಿತ ಪಕ್ಷ ವಿರೋಧ ಪಕ್ಷ, ಅವರು ನಿಮ್ಮನ್ನು ಒಪ್ಪಲ್ಲ, ನೀವು ಅವರನ್ನು ಒಪ್ಪಲ್ಲ. ಈ ರೀತಿ ಈ ವಾರ ಸ್ವಲ್ಪ ನಿಮ್ಮ ಮನೆಯ ಒಳಗಡೆ, ಆಫೀಸ್ ಒಳಗಡೆ ಹಾಗೂ ವ್ಯವಹಾರದಲ್ಲಿ ನಡೆಯುವಂಥದ್ದಾಗಿರುತ್ತೆ. ನಾವು ಹೇಳೋದಿಷ್ಟೇ, ಟೈಮ್ ಸರಿ ಇಲ್ಲ, ಒಂದೆರಡು ಇನ್ಸಿಡೆಂಟು ನಿಮಗೆ ಆಲ್ರೆಡಿ ಬಂದಾಗಿದೆ. ಸೊ ಟೈಮ್ ಸರಿ ಇಲ್ಲ ಅಂದಾಗ ಏನು ಮಾಡಬೇಕು, ನಾವು ಹಿಂದಕ್ಕೆ ಸರಿದು ಬಿಡಬೇಕು. ಆಯ್ತಪ್ಪ ನೀ ಹೆಂಗೆ ಹೇಳ್ತೀಯ ಹಂಗೆ ಅಪ್ಪ, ಆಯ್ತಪ್ಪ ಈಗ ನಾನು ಏನು ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಾ, ಸರಿ ಆಯ್ತಪ್ಪ ಹೋಗಿ ಬರ್ತೀನಿ, ಯಾರನ್ನ ಕರ್ಕೊಂಡು ಬರಬೇಕು, ಏನು ಅವ್ರನ್ನ ಕಾಂಟ್ಯಾಕ್ಟ್ ನಂಬರು, ಹಾಂ ಆಯ್ತು ಕೊಡು, ಆಯಿತು ಅಲ್ಲೇ ಇರೋ ಅಂತೇಳು, ಇಂಥ ಬೇಕ್ರಿನೋ ಇಂಥ ಅಂಗಡಿನೋ ಅಲ್ಲಿರೋ ಅಂತೇಳಿ ನಾವು ಹೋಗಿ ಕರ್ಕೊಂಡ್ಬರ್ತೀವಿ. ಅಷ್ಟೇ, ಮುಗಿದೆ, ಚಾಪ್ಟರ್ ಕ್ಲೋಸ್. ಅದು ಬಿಟ್ಟು ನಿನಗೇನು ಮಾಡೋ ಕೆಲಸ ಇಲ್ವಾ, ಅವ್ರನ್ನೇ ಕರೆಸಿದ್ದಿ, ನೀನೇ ಹೋಗು ಅಂತ ಹೇಳೋದು, ಉಡಾಫೆತನ ಮಾತಾಡೋದು, ಇದು ಏನಾಗುತ್ತಂದರೆ ನಿಮ್ಮ ಭವಿಷ್ಯಕ್ಕೆ ಸ್ವಲ್ಪ ಅಡ್ಡಗಾಲು ಬೀಳುವಂಥ ಅವಕಾಶ ನೀವೇ ತೋಡ್ಕೊಂಡಂಗಾಗುತ್ತೆ. ಹಾಗಾಗಿ ಹಿರಿಯರು ಏನೇ ಹೇಳಿದ್ರೂ ಸ್ವಲ್ಪ ವಿವೇಚನೆಯಿಂದ ಮಾತಾಡೋದು ತುಂಬ ಉತ್ತಮ. ಏಕೆಂದರೆ ಹಿರಿಯರ ಮನಸ್ಸು ನೋಯಿಸಿ ಏನಾದರೂ ಶಾಪ ಕೊಟ್ಟದ್ದೇ ಆದಲ್ಲಿ ಅದು ನಮಗೆ ಇಮಿಡಿಯೇಟಾಗಿ ತಟ್ಟಿಬಿಡುವಂಥದ್ದಾಗುತ್ತೆ.
ಹಾಗಾಗಿ ತಂದೆ ತಾಯಿಗಳ ಮನಸ್ಸು ನೋಯಿಸ್ಲಿಕ್ಕೆ ಹೋಗಬೇಡಿ, ಅಥವಾ ತಂದೆ ತಾಯಿಗಳ ವಿರೋಧವಾಗಿ ನಡೆದುಕೊಳ್ಳಲು ಹೋಗಬೇಡಿ. ಅವರು ಏನೇ ಒಂದು ಹೇಳಿದ್ರೂ ಅದಕ್ಕೆ ಒಂದು ಅರ್ಥ ಇರುತ್ತೆ. ಆ ಅರ್ಥ ನಮಗೆ ಮಾಡ್ಕೋಬೇಕಂದ್ರೆ ನಾವು ಒಂದು 7-8 ದಿನಗಳ ಕಾಯಬೇಕು. ಯಾಕೆಂದರೆ ಅಷ್ಟು ಅಡ್ವಾನ್ಸ್ ಅವರು ಇರ್ತಾರೆ. ಅವ್ರು ಓದದೇ ಇರಲಿ, ಅವ್ರ ಎಕ್ಸ್ಪೀರಿಯನ್ಸ್ ಮುಂದೆ ನಮ್ಮದು ಏನೂ ಇಲ್ಲ. ನೀವು ಡಿಗ್ರಿ ಅಲ್ಲ, ಮಾಸ್ಟರ್ ಡಿಗ್ರಿ ಮಾಡಿದರೂ ವೇಸ್ಟೇ. ಯಾಕೆಂದರೆ ಅವರ ಎಕ್ಸ್ಪೀರಿಯನ್ಸ್ ಅಷ್ಟು ಸಾಲಿಡ್ ಆಗಿರುತ್ತೆ. ಆ ಒಂದು ಕ್ಯಾಲ್ಕುಲೇಷನ್ ಇರುತ್ತಲ್ಲ, ಅದು ಇನ್ನೂ ಎಕ್ಸ್ಟ್ರಾಡಿನರಿ. ಅವ್ರ ಮುಂದೆ ನಮ್ಮ ಎಕ್ಸ್ಪೀರಿಯನ್ಸ್ ಯಾವುದಕ್ಕೂ ಕೆಲಸ ಬರೋಕ್ಕಲ್ಲ ಅಂತ ತಿಳ್ಕೊಳ್ಳಿ. ಸೊ ಹಾಗಾಗಿ ದೊಡ್ಡವರು, ಮನೆಯಲ್ಲಿ ಹಿರಿಯರು ಏನೇ ಹೇಳಿದ್ರೂ ಈ ವಾರ ಮಾಡುವುದು ಉತ್ತಮ. ಇಲ್ಲದೇ ಇದ್ದರೆ ನಿಮಗೆ ಒಂದಿಷ್ಟು ಕಷ್ಟಗಳು ಕಟ್ಟಿಟ್ಟ ಬುತ್ತಿ ಅಂತಲೇ ತಿಳ್ಕೊಳ್ಳಿ. ಇದು ಆಯಿತು. ಇನ್ನು 4ನೇ ವಿಷಯಕ್ಕೆ ಬರೋದಾದರೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನೋ ಒಂದಿಷ್ಟು ಹೊಸತನವನ್ನು ಕಂಡುಹಿಡಿಯಲು ಪ್ರಯತ್ನ ಪಡ್ತೀರಾ. ಸೊ ಅದರಲ್ಲಿ ಒಂದಿಷ್ಟು ಯಶಸ್ವಿ ಆಗ್ತೀರಾ, ಖಂಡಿತವಾಗಿ ಇಲ್ಲ ಅಂತ ಅಲ್ಲ. ಏನೋ ಒಂದು ಚೇಂಜ್ ಮಾಡ್ಕೊಳ್ತೀರಾ. ಈ ದಿನ ರೊಟೀನಿಗೆ ಈ ರೀತಿ ಹೋಗೋದು ಬೇಡ, ಒಂದು ಚೇರನ್ನು ಈ ಕಡೆ ಎತ್ತಿಟ್ಕೊಳ್ತೀರಾ, ಅಥವಾ ಸಿಸ್ಟಮನ್ನೇ ಈ ಕಡೆ ಶಿಫ್ಟ್ ಮಾಡ್ಕೊಳ್ತೀರಾ. ಏನೋ ಆ ವಾಸ್ತು ಸರಿ ಇಲ್ಲ ಅಂತ ಒಂದು ಮೈಂಡ್ ಸೆಟ್ ಅಂತ ಬಂದು ಈ ಕಡೆ ಆ ಕಡೆ ಏನೇನೋ ಯೂಟ್ಯೂಬ್ ನೋಡೋ ಅಥವಾ ಯಾರೋ ಗುರುನ ಕಾಂಟ್ಯಾಕ್ಟ್ ಮಾಡೋ ಏನೋ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಅದರಿಂದ ಅದು ಕಾಗೆ ಕೂಡೋಕ್ಕೂ ಟೊಂಗೆ ಮುರಿಯೋಕ್ಕೂ ಅನ್ನೋಂಗೆ ನೀವು ಅದು ಎತ್ತಿಡೋದಕ್ಕೂ ಆ ಕೆಲಸ ಕಾರ್ಯ ಅಲ್ಲಿ ಕಂಪ್ಲೀಟ್ ಆಗೋದಕ್ಕೂ ಏನೋ ಖುಷಿ. ನೋಡು, ನಾ ಜಾಗ ಚೇಂಜ್ ಮಾಡಿದೆ, ನನ್ನ ಕೆಲಸ ಕಂಪ್ಲೀಟ್ ಆಯಿತು. ಈ ರೀತಿ ನಿಮಗೆ ಅನುಭವಕ್ಕೆ ಈ ವಾರ ಬರೋದುಂಟು. ಇನ್ನು ಅಮಾವಾಸ್ಯೆ ದಿನ 24ನೇ ತಾರೀಕು ನಿಮಗೆ ಸ್ವಲ್ಪ ಸಣ್ಣ ಪುಟ್ಟ ಅಪಘಾತಗಳು, ಬೀಳೋದು, ಏಳೋದು, ಎದ್ದೇಳೋದು, ತೆರಚು ಏನಂತೆ ಮೈಗೆ ಸಣ್ಣ ಪುಟ್ಟ ಗಾಯಗಳು ಆಗೋದುಂಟು. ಹಾಗಾಗಿ ಗಾಡಿ ಏನಾದರೂ ಕಾರು, ಬೈಕು ಮತ್ತಿತರ ವಾಹನಗಳೇನಾದರೂ ಓಡಿಸ್ತಾ ಇದ್ದರೆ ಸ್ವಲ್ಪ ನಿಧಾನವಾಗಿ ಓಡಿಸಿ. ಅವಶ್ಯಕತೆ ಇದ್ದರೆ ಹೊರಗಡೆ ಹೋಗಿ, ಅವಶ್ಯಕತೆ ಇಲ್ಲ ಅಂದರೆ ಸ್ವಲ್ಪ ಮನೆಯಲ್ಲೇ ಆದಷ್ಟು ಇರೋದು ತುಂಬ ಉತ್ತಮ ಅಂತಲೇ ಹೇಳ್ತಾ ಇದ್ದೀವಿ. ಇನ್ನು ಅದೇ ರೀತಿಯಾಗಿ ನಿಮಗೆ ಈ ಶನಿವಾರ ದಿನ ಶನಿ ದೇವಸ್ಥಾನದಲ್ಲಿ ಏನಾದರೂ ಒಂದಿಷ್ಟು ಸೇವೆಗಳನ್ನು ಮಾಡಿಸಿ. ನಿಮಗೆ ಯಾವ ಸೇವೆ ಮಾಡಿಸ್ಬೇಕು ಆ ಶನಿ ದೇವಸ್ಥಾನದಲ್ಲಿ ಲಿಸ್ಟ್ ಹಾಕಿರ್ತಾರೆ. ನಿಮಗೆ ಯಾವುದು ಮಾಡಿಸ್ಬೇಕು ಅನಿಸುತ್ತೋ ಅದನ್ನು ಮಾಡಿಸಿ. ಆದರೆ ಭಾರವಾದರೆ, ಸಾಲವಾಗಿ ಮಾಡಿಸೋದಾದರೆ ದಯವಿಟ್ಟು ಮಾಡಿಸಲು ಹೋಗಬೇಡಿ. ನಿಮ್ಮದೇ ಒಂದು ದುಡಿಮೆಯ ದುಡ್ಡು ಇದ್ದಾಗ ಮಾತ್ರ ಮಾಡಿಸಿ. ಇಲ್ಲದೇ ಇದ್ದರೆ ಮುಂದಿನ ವಾರ ಮಾಡಿಸಿ, ಅಥವಾ ಅಮಾವಾಸ್ಯೆ ದಿನ ಮಾಡಿಸಿ, ಅಥವಾ ಅದರ ಮುಂದಿನ ಅಮಾವಾಸ್ಯೆ ದಿನ ಮಾಡಿಸಿ. ನಿಮ್ಮ ಹತ್ರ ಯಾವಾಗ ಹಣ ಇರುತ್ತೋ ಅವತ್ತು ಮಾಡಿಸಿ. ಆದರೆ ಸಾಲದ ರೂಪದಲ್ಲಿ ಯಾವ ಸೇವೆಯನ್ನು ಮಾಡಿಸಲು ಹೋಗಬೇಡಿ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ ಇನ್ನೊಂದು ವಿಷಯ ಹೇಳೋದಾದರೆ, ಈ ಒಂದು ವಾರದಲ್ಲಿ ಮಾತಿನಲ್ಲಿ ಸಿಕ್ಕಾಕೊಂಡಿರ್ತೀರ, ತುಂಬ ಓವರಾಗಿ ಮಾತಾಡ್ತೀರ ಕೆಲವೊಮ್ಮೆ ಈ ವಾರ. ಅದೇ ಹೇಳಿದ್ನಲ್ಲ, ಅಪ್ಪ ಅಮ್ಮಗೆ ನೀವು ಕೇರ್ ಮಾಡಲ್ಲ ಅಂದರೆ ಇನ್ನೊಬ್ಬರನ್ನ ಯಾಕೆ ಕೇರ್ ಮಾಡ್ತೀರಾ ನೀವು? ಸೊ ಹಾಗಾಗಿ ಯಾಕೋ ಒಂದು ಸ್ವಲ್ಪ ಮಾತಿನಲ್ಲಿ ನಿಮ್ಮ ಶೈಲಿ ಬದಲಾವಣೆ ಕಾಣಿಸುವ ರೀತಿಯಲ್ಲಿ ಕಾಣಿಸುತ್ತೆ ಅಂತ ನಿಮಗೆ ಅವ್ರು ಬೈದಾದ್ಮೇಲೆ ಅವರೆಲ್ಲ ಒಂದು ಸ್ವಲ್ಪ ಮಂಗಳಾರತಿ, ಸುಪ್ರಭಾತ ಎಲ್ಲ ಆದಮೇಲೆ ಎಚ್ಚೆತ್ಕೊಳ್ತೀರ. ಸೊ ಕಾಲ ಮೀರಿ ಹೋಗಿರುತ್ತೆ, ಟ್ರೈನ್ ಪಾಸ್ ಆಗಿರುತ್ತೆ, ಟಿಕೆಟ್ ಮಾತ್ರ ನಿಮ್ಮ ಹತ್ರ ಇರುತ್ತೆ. ಹೀಗಾಗಿ ಸ್ವಲ್ಪ ಈ ಕನ್ಯಾ ರಾಶಿಯವರು ಈ ವಾರ ಆದಷ್ಟು ಕಂಟ್ರೋಲಲ್ಲಿರಿ, ಮಡಿವಂತಿಕೆಯಿಂದ ಇರಿ. ಯಾರು ನಿಮ್ಮನ್ನು ಮುಟ್ಟದೇ ಇರುವಂತಹ ರೀತಿಯಲ್ಲಿ ಇರಿ. ಯಾರೋ ಬಂದರೂ ಆಯ್ತಮ್ಮ ಅಲ್ಲೇ ಇರು, ಸರಿ ಏನು ಹೇಳಿ, ವಿಷಯ ಹೇಳಿ, ಹಾಗಿರಬೇಕು. ಇಲ್ಲದೇ ಇದ್ರೆ ಏನಾಗುತ್ತೆ ಅಂದರೆ ಬರೋರೆಲ್ಲ ನಿಮ್ಮನ್ನೇ ಹಿಂಗೆ ತಟ್ತಾ ಇರ್ತಾರೆ, ಹಿಂಗೆ ಕಾಲಿಂಗ್ ಬೆಲ್ ಹೊಡೆದಂಗೆ. ಅದಕ್ಕೆ ಹೇಳ್ತಾ ಇರೋದು, ಕನ್ಯಾ ರಾಶಿಯವರು ಈ ವಾರ ಆದಷ್ಟು ಸ್ವಲ್ಪ ಜಾಗೃತಿಯಾಗಿರಿ ಅಂತ. ನೀನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನಿಮಗೆ ಈ ವಾರ ಆಂಜನೇಯನಿಗೆ ಸಾಧ್ಯವಾದರೆ ನಿತ್ಯ ದರ್ಶನ ಮಾಡ್ಕೊಂಡು ಬನ್ನಿ. ಹನುಮಾನ್ ಚಾಲೀಸನ್ನು ಪಠಣೆ ಮಾಡಿ, ಸ್ವಲ್ಪ ಧೈರ್ಯ ಬರುತ್ತೆ. ತಪ್ಪುಗಳು ಮಾಡದೇ ಇರುವಂತಹ ಒಂದಿಷ್ಟು ಪ್ರೇರಣೆ ಮಾಡ್ತಾನೆ ಆಂಜನೇಯ. ಅದೇ ರೀತಿ ಆಂಜನೇಯಗೆ ಇಷ್ಟವಾದಂತಹ ಒಂದಿಷ್ಟು ತಿಂಡಿ ತಿನಿಸುಗಳಾಗಿರ್ಬೋದು, ಅಥವಾ ಪ್ರಸಾದ ರೂಪದಲ್ಲಿ ಕೊಡುವಂತಹ ಪಾನಕ, ಕೋಸಂಬರಿ ಆಗಿರ್ಬೋದು, ನೈವೇದ್ಯ ರೂಪದಲ್ಲಿ ನೀವೇ ಸ್ವತಃ ರೆಡಿ ಮಾಡಿ ಆಂಜನೇಯಗೆ ತಲುಪಿಸಿ, ಅಥವಾ ನೈವೇದ್ಯವನ್ನು ಸಮರ್ಪಣೆ ಮಾಡಿಸಿ. ಇದರಿಂದ ಆಂಜನೇಯ ಖುಷಿಯಾಗಿ ನಿಮಗೆ ಒಂದಿಷ್ಟು ಒಳ್ಳೆಯ ವಾರ್ತೆಗಳು, ಶುಭ ವಾರ್ತೆಗಳು, ಅಥವಾ ನಿಮ್ಮ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಕ್ರೆಡಿಟ್ಗಳು ಕೊಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನೂ ಒಂದು ವಿಷಯ ಮರೆತುಬಿಟ್ಟೆ, ನಿಮಗೆ ಯಾವುದೋ ಒಂದು ಕಂಪನಿಯಿಂದ ಈ ವಾರ ಯಾವುದಕ್ಕೋ ಇಂಟರ್ವ್ಯೂಗೆ ಹಾಕಿರ್ತೀರ, ಈ ವಾರ ಕರೆಯೋದಕ್ಕೆ ಆಗುತ್ತೆ. ಅದೊಂದು ಕೆಲಸ ನಿಮ್ಮ ಹತ್ರ ಖಂಡಿತವಾಗಿ ಸಿಗುವಂಥದ್ದಾಗುತ್ತೆ. ಅಂದರೆ ರಿಸ್ಯೂಮ್ ಯಾವತ್ತೋ ಕಳಿಸಿರ್ತೀರ ಹೋದ ವಾರ, ಹೋದ ತಿಂಗಳು, ಆದರೆ ಅವ್ರು ಯಾವುದೋ ಕಾಲ್ಫಾರ್ಮ್ ಮಾಡಿರಲ್ಲ. ಈ ವಾರ ಆ ಒಂದು ಲೆಟ್ರಿಗೆ ಅಥವಾ ಆ ಒಂದು CV ಗೆ ರೆಸ್ಪಾನ್ಸ್ ಸಿಗುತ್ತೆ.
ಈ ವಾರ ಅಥವಾ ಮುಂದಿನ ವಾರಕ್ಕೆ ಇಂಟರ್ವ್ಯೂ ಇದೆ, ಈ ಡೇನಲ್ಲಿ ಬನ್ನಿ ಅಂತ ಕರೀತಾರೆ. ಸೊ ಒಳ್ಳೆಯದಾಗಲಿ. ನಿಮಗೆ ಉದ್ಯೋಗ, ಪ್ರಮೋಷನ್ನು ಅಥವಾ ಚೇಂಜ್ ಮಾಡಬೇಕಂತ ಏನಾದರೂ ಇದ್ದರೆ ಖಂಡಿತವಾಗಿ ಹೋಗಿ. ಅಥವಾ ಇಲ್ಲ ನಾನು ಸುಮ್ಮನೆ ಹಾಕಿದ್ದೆ ಬಂದಿದೆ ಅಂತ ಹೇಳಿದ್ರು, ಪ್ರಯತ್ನ ಮಾಡಿದ್ದೀರಿ ಅಂದಮೇಲೆ ಅದು ಒಳ್ಳೆಯದು ಆಗೋದಕ್ಕೆ ಬಂದಿದೆ. ಹಾಗಾಗಿ ನೀವು ಹೋಗೋದು ತುಂಬ ಉತ್ತಮ. ಇನ್ನೊಬ್ಬ ಒಂದು ಸುಮ್ಮನೆ ಏನೋ ಇರಲಿ ಅಂತ ಹಾಕಿದ್ದೆ ಗುರೂಜಿ, ಏನು ಮಾಡೋದು ಅಂತ ಕೇಳಿದರೆ ಹೋಗಿ ಬನ್ನಿ, ಏನೂ ಆಗಲ್ಲ. ನಿಮಗೆ ಇಲ್ಲಿಗಿಂತ ಅಲ್ಲಿ ಸಂಬಳ ಚೆನ್ನಾಗಿ ಸಿಗುತ್ತೆ ಮತ್ತು ಎಟ್ಮಾಸ್ಫಿಯರ್ ಅಂತೀವಲ್ಲ ಅದು ತುಂಬ ಉತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಕನ್ಯಾ ರಾಶಿಯವರ ಈ ವಾರದ ಭವಿಷ್ಯ. ಇನ್ನು ಪರಿಹಾರನೂ ತಿಳಿಸಾಗಿದೆ. ಆಂಜನೇಯನ ಬಿಡಬೇಡಿ ಈ ವಾರ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೆಳಗ್ಗೆ ಆದರೂ ಹೋಗಿ, ಸಾಯಂಕಾಲ ಆದರೂ ಹೋಗಿ. ನಾನು ಅದೇ ಹೇಳಿದ್ನಲ್ಲ, ಪ್ರಸಾದ ಮರಿಬೇಡಿ. ಪ್ರಸಾದ ಪಾನಕ, ಕೋಸಂಬರಿ ಅಥವಾ ಇನ್ನಿತರ ಯಾವುದಾದ್ರೂ ಅವಲಕ್ಕಿ, ತುಪ್ಪದ ಅವಲಕ್ಕಿ ಸಕ್ಕರೆ ಹಾಕಿ ಇದು ಮಾಡಿ, ಚೆನ್ನಾಗಿರುತ್ತೆ. ಅದನ್ನು ಅಲ್ಲಿ ಪುರೋಹಿತರಿಗೆ ಹೇಳಿದರೆ ಅವ್ರು ಹೇಳ್ತಾರೆ ಏನು ತರಬೇಕು ಅಂತೇಳಿ. ಅಥವಾ ಏನೂ ಗೊತ್ತಾಗಲಿಲ್ವಾ, ಒಂದು 2 ನಿಂಬೆಹಣ್ಣು, ಪಾನಕ, ಸಕ್ಕರೆ ಹಾಕಿ ಮಿಕ್ಸ್ ಮಾಡಿ ಯಾವುದಾದ್ರೂ ಕಡಲೆಬೇಳೆ, ಹೆಸರುಬೇಳೆ, ಕೋಸಂಬರಿ ಮಾಡ್ಕೊಂಡು ಹೋಗಿ. ಅಮ್ಮ ಹೇಳಿದರೆ ಅಮ್ಮ ಮಾಡಿಕೊಡ್ತಾರೆ, ಅಕ್ಕ ಹೇಳಿದರೆ ಅಕ್ಕ ಮಾಡಿಕೊಡ್ತಾರೆ, ಅಥವಾ ಮನೆಯಲ್ಲಿ ಯಾರು ಹೇಳಿದರೆ ನೀವು ದೊಡ್ಡವರು ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಇದಾಗಿತ್ತು ಕನ್ಯಾ ರಾಶಿಯವರು ಈ ವಾರದ ಭವಿಷ್ಯ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಯಾವ ವಿಷಯ ನಿಮ್ಗೆ ಇಷ್ಟ ಆಯಿತು ಅಂತ ತಿಳಿಸಿ. ಮತ್ತು ಈ ನಮ್ಮ SSP ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ವಿ. ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭಯಾತ್. ಸರ್ವೇ ಜನಃ ಸುಖಿನೋ ಭವಂತು.